ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಆಲ್ರೆಡಿ ಸಚಿನ್ ಎದ್ದು ಕೂತಿದ್ರು. ಸೊ ನಾನು ಆ ಕಡೆ 2 ಡೋರ್ ಇದೆ, ಸೊ ಅವ್ರು ಆ ಕಡೆಯಿಂದ ಹೋಗಿದ್ರು, ನಾನು ನಮ್ಮ ಫ್ರಂಟ್ ಆಫ್ ಬೆಡ್ರೂಮಿಂದ ಹೋಗಿದ್ದೆ. ಸೊ ನೇಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಇಬ್ಬರು ಟೀ ತರಿಸ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಸೊ ಇಬ್ಬರು ಹಾಕ್ಕೊಂಡು ಚಿಯರ್ಸ್ ಮಾಡಿಕೊಂಡು ಮಾತಾಡ್ಕೋತಾ ನೇಚರ್ ನೋಡ್ಕೊತ ನಾವು ಇಬ್ಬರು ಟೀನ ಕುಡ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಬೇರೆ ಸ್ವಲ್ಪ ಮಳೆ ಇದ್ದೇ ಇತ್ತು. ಸೊ ಹೊರಗೆ ಹೋಗೋಕ್ಕೂ ಭಯ, ಹೊರಗೆ ಹೋದ್ರಲ್ಲಿ ಸಿಕ್ಕಾಕೋತೀವಿ ಅಂತ. ಸೊ ನಮ್ಮ ಹತ್ರ ಬೇರೆ 2 ವೀಲರ್ ಇತ್ತು. ಸೊ ಹಾಗೆ ಡಿಸ್ಕಸ್ ಮಾಡ್ಕೊತ ನೇಚರ್ ನೋಡ್ಕೊತ ಟೀ ಕುಡಿತಾ ಇದ್ವಿ. ಸೊ ಹಾಗೆ ನಾನು ಕೂಡ ಒಂದು ಚಿಕ್ಕದಾದ ಒಂದು ಕ್ಲಿಪ್ ತೊಗೊಂಡೆ. ಸೊ ಏನೋ ಒಂಥರ ಮಗ್ಗಿಡ್ಕೊಂಡು ಓಡಾಡ್ಕೊಂಡು ಟೀ ಕುಡಿಯೋಕ್ಕೆ ನೇಚರೇ ಬೇರೆ. ಸೊ ನೋಡಿದ್ರಲ್ಲ, ನಿನ್ನೆ ತೋರಿಸಿದ್ದೆ ಆಲ್ರೆಡಿ. ಸೊ ಇದು ನಮ್ಮ ಬಾಲ್ಕನಿಯಿಂದ ವ್ಯೂ. ಸೊ ಸಿಕ್ಕಾಪಟ್ಟೆ ಹಲಸಿನ ಮರಗಳೇ ಇದ್ದಾವೆ ಇಲ್ಲಿ. ಇವಾಗ ನಿಮಗೆ ಪಕ್ಷಿಗಳ ಸೌಂಡ್ ಹೇಗೆ ಕೇಳುತ್ತೆ ಅಂತ ಕೇಳಿ. ಸೊ ಇಬ್ಬರು ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗೋ ಮುಂಚೆನೇ ಶಟಲ್ ಕಾಕ್ ಆಡೋಣ ಅಂತ ಗ್ರೌಂಡಿಗೆ ಹೋಗ್ತಾಯಿದ್ವಿ. ಸೊ ಅದು ನಮ್ಮ ರೂಮಿಂದ ಫುಲ್ ಡೌನಲ್ಲಿದೆ. ಸೊ ಇಳ್ಕೊಂಡು ಹೋಗಬೇಕು. ಸೊ ಫೈನಲಿ ರೀಚ್ ಆದ್ವಿ. ತುಂಬ ದೂರ ಏನಿಲ್ಲ, ಹತ್ರನೇ ಇದೆ, ಬಟ್ ಕೆಳಗಡೆ ಇಳಿಬೇಕು. ಸೊ ಇಬ್ಬರು ಸೊ ಪೆಟ್ಟೇನಾಗಲಿಲ್ಲ. ಹಾಗೆ ಅಲ್ಲೊಂದು ದೊಡ್ಡ ಸ್ವಿಂಗ್ ಇತ್ತು. ಸೊ ಮುತ್ತಿನ ತೀರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂವಂತೀಯ. ಕೂಗು ಕೋಗಿಲೆ ಕೂಗಿದೆಯ ಕಂತೀಯ, ನಿನ್ನ ಕೇಳಿದೆ ಏನಂತೀಯ. ಟ್ರಿಪ್ಪನ್ನೆಲ್ಲ ಮುಗಿಸ್ಕೊಂಡು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಸೊ ನಿನ್ನೆ ಡೇ 1 ಆಗಿದ್ದು ಒಂದು ಕಡೆ ಸೈಡ್ ಇತ್ತು. ಸೊ ಡೇ 2 ಈ ಕಡೆ. ಸೊ ಏನು ಹೇಳ್ತಾರೆ ಕೇಳೋಣ ಬನ್ನಿ. I believe it's very nice place, so can spend at least 1 or 2 days comfortably here. Relaxation is good. Feel the relaxation. Feel cloudly.
ಆರ್ಚರಿ ನಾಮಕ ಹೊಸ್ತಿಗಿದೆ ಫ್ರೆಂಡ್ಸ್. ಏನು ಆರ್ಚರಿ ಇಲ್ಲಿ ಸುಮ್ಮನೆ ಇಟ್ಟಿದ್ದಾರೆ ಆರ್ಚರಿ ಅಂತ. ಬಟ್ ವಾಲಿಬಾಲ್ ಏನಾರು ನೀವು ಕೇಳಿ ಇಸ್ಕೊಂಡು ಆಡ್ಬೋದು. ವಾಲಿಬಾಲ್ ಭಾಳ ಜನ ಬೇಕಾದರೆ, ಒಬ್ಬರು ಇಬ್ಬರು ಬಂದರೆ ಥ್ರೋಬಾಲ್ ಆಡ್ಬೋದು, ವಾಲಿಬಾಲು ಆಡ್ತಾರೆ, ಪಿಚ್ ಕೊಡ್ತಾರೆ ಅಷ್ಟೇ. ಓಕೆ, ನೀವೇನಾದರೂ ವಿಲೇಜ್ ಸೈಡ್ ಆಗಿದ್ದರೆ ನಿಮಗೆ ಇದರಲ್ಲಿ ಏನೂ ಡಿಫ್ರೆನ್ಸ್ ಕಾಣಲ್ಲ. ನೀವು ಇದರಲ್ಲಿ ಏನಿದೆ ಅಂತ ಅನ್ಬೋದು. ಬಟ್ ದಿನ ಬೆಳಗ್ಗೆ ಕಂಪ್ಯೂಟ್ರ್ ಮುಂದೆ ಕೂರೋರಿಗೆ ಓಕೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫ್ರೆಂಡ್ಸ್, ಮಾವಿನಕಾಯಿ ಚಿಕ್ಕದು, ಅಷ್ಟು ಚಿಕ್ಕದ್ರಲ್ಲಿ ಬಿಟ್ಟಿದೆ. ಸಿಟಿಯವ್ರಿಗೆ ಏನಕ್ಕೆ ಗೊತ್ತೇ ಇರಲ್ಲ ವಾಯ್ಸ್. ನಮಗೆ ಬರೀ ರ್ಯಾಮು, ಗ್ರಾಫಿಕ್ಸು, i4, i5, i7 ಇದು ಗೊತ್ತಿರುತ್ತೆ ಅಷ್ಟೇ. ಇವತ್ತು ನನಗೋಸ್ಕರ ನಮ್ಮ ಹುಡುಗ ನನಗೆ ಕಮಲದ ಹೋಗಿ ಕಿತ್ಕೊಡ್ತಿದ್ದಾರೆ. ಎಷ್ಟು ಕಷ್ಟಪಟ್ಟು ತೋರಿಸಲ್ಲಿ ನೋಡಿ ಗೈ, ಅಲ್ಲಿಂದ ಕಷ್ಟಪಡ್ಕೊಂಡು ಬಂದಿದ್ದಾರೆ. ಇವಾಗ ನಾನು ಬಂದಿದ್ದೀನಿ ಅವ್ರ ಜೊತೆಗೆ. सच है कुछ भी नहीं, तुमको पाया है तो जैसे खोया हूँ. Thank you, love you. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ಇಂಡೋರ್ ಗೇಮ್ಸ್ ಆಡೋಣ ಅಂತ ಕೇರಮ್ ಆಡಕ್ಕೆ ಹೋದ್ವಿ. ಸೊ ಆ ಕೇರಮಲ್ಲೂ ಕೂಡ ಅವರೇ ವಿನ್ ಆಗಿಬಿಟ್ರು. ಸೊ ನಾನು ವಿನ್ ಆಗಲೇ ಇಲ್ಲ. ಬಟ್ ನಾನು ಅದನ್ನು ಕಾಯಿನ್ ಹೊಡಬೇಕಾದ್ರೆ ತುಂಬ ಹೊಡೆತ ಬೀಳ್ತಾ ಇತ್ತು. ಸೊ ಇದು ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ನೆಕ್ಸ್ಟ್ ಥರ್ಡ್ ಡೇ ಥರ್ಡ್ ಡೇ ಮಾರ್ನಿಂಗ್ ನೇಚರ್ ಇದು. ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಆಲ್ರೆಡಿ ಇಡ್ಲಿ ವಡೆ ತಿಂತಾಯಿದ್ದೀವಿ. ಟಿಫನ್ ಆದಮೇಲೆ ಸುಮ್ಮನೆ ಮಳೆ ಬರ್ತಾಯಿತ್ತು. ಸೊ ಅಗೇನ್ ಫೋಟೋ ಸೆಷನ್ 2 ದಿವಸ ಬರೀ ಫೋಟೋ ಸೆಷನ್ನೇ ಆಯಿತು ಇವಳ್ದು. ಮತ್ತು ಫೋಟೋ ಸೆಷನ್ ಮಾಡ್ತಾಯಿದ್ದೀವಿ. ಓಕೆ ಸೊ ನೋಡಿ ಫೋಟೋ ಸೆಷನ್ ಓಕೆ. ರಿಟರ್ನ್ ಟು ಮೈಸೂರು. ಮಳೆ ಬರಲಿಲ್ಲ ಥ್ಯಾಂಕ್ಫುಲಿ. ಮತ್ತು ಇಲ್ಲೂ ಒಂದು ಹೋಗ್ಬೇಕಾದ್ರೂ ಒಂದು ವಿಡಿಯೋ ಕ್ಲಿಪ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.